ಪಟ್ಟಣ ಹುಟ್ಟಿತಯ್ಯ. ಹೌದು, ಆ ಪಟ್ಟಣದ ಮೇಲೆ ಹಾಯ್ ಹಾಯ್ ಎಂಬುವ ಗೌಡ, ಮೈ ಮೈ ಎಂಬುವ ತಳವಾರನಿದ್ದನಯ್ಯ. ಮೈ ಮೈ ಎಂಬುವ ತಳವಾರನಿದ್ದನು. ತಳವಾರನ ಹೆಂಡತಿಯು ತಳವಿಲ್ಲದ ಕೊಡವನ್ನು ತೆಗೆದುಕೊಂಡು ತಳವಾರನ ಹೆಂಡತಿಯು ತಳವಿಲ್ಲದ ಕೊಡವನ್ನು ತೆಗೆದುಕೊಂಡು ಮಾಡಿದಳು. ನವಿಲ್ಲದ ಬಾವಿ ನೀರಿಗೆ ಹೋಗಿದಳಯ್ಯ. ಆ ಬಾವಿಯ ಮೇಲೆಂದು ಬುಡನಿಲ್ಲದ ಬೇವಿನ ಮರ ಒಂದು ಬೆಳೆದಿತ್ತಯ್ಯ. ಆ ಮರದ ಮೇಲೊಂದು ಪಂಕನಿಲ್ಲದ ಪಕ್ಷಿಯು ಪಂಕನಿಲ್ಲದ ಪಕ್ಷಿ ಕುಳಿತಿತ್ತಯ್ಯ. ಆ ಪಕ್ಷಿಗೆ ಕಣ್ಣನಿಲ್ಲದ ಕುರುಡನು ನೋಡಿದನಯ್ಯ. ಕಣ್ಣನಿಲ್ಲದ ಕುರುಡನ ಹೋಗಿ ಕೈ ಇಲ್ಲದ ಮಣ್ಣನಿಗೆ ಹೇಳಿದನಯ್ಯ. ಮಣ್ಣನ್ನು ಹೋಗಿ ತುದಿ ಇಲ್ಲದ ಬಾಣವನ್ನು ತೆಗೆದುಕೊಂಡು ಹೌದು ಆ ಪಕ್ಷಿಗೆ ಹೊಡೆಯಲು ಹೋದ. ಆ ಪಕ್ಷಿ ಬಿತ್ತೋ ಬೀಳಲಿಲ್ಲವ. ಇದು ಯಾರು ಹೇಳಬೇಕು? ನೀವೇ ಪ್ರಮಾಣಿಸಿ ಕೂಡಲ. ಆ ಪಕ್ಷಿ ಬಿತ್ತೋ ಬೀಳಲಿಲ್ಲವ. ನಾನರಿಯ ನೀನರಿದರೆ ಹೇಳಂದಾತ ನಮ್ಮ ಸತ್ತವೇಡ ತಂಬಿಗಾರ ಚೌಡಯ್ಯ. ನಿಜ ಶರಣ ಶರಣ ನುಡಿದರೆ ಮುತ್ತಿನ ಹಾರದ ತಿರಬೇಕು. ಮುತ್ತಿನ ಹಾರದಂತಿರಬೇಕು. ನುಡಿದರೆ ಮಾಣಿಕ್ಯದ ದಿತ್ತಿಯಂತಿರಬೇಕು. ನುಡಿದರೆ ಸ್ಫಟಿಕ
ಹೌದನಬೇಕು. ಹೌದು, ನುಡಿಯೊಳಗೆ ನಡೆಯದಿದ್ದರೆ ಕೂಡಲ ಸಂಗಮನೆಂತಲಿಯುವನಯ್ಯ. ಅಂಗೈಯಲ್ಲಿ ಅದೃಷ್ಟ ರೇಖೆಯನ್ನು ಹುಡುಕುವ ಬದಲು ಏನ್ ಮಾಡ್ಬೇಕಪ್ಪ? ಅಂಗೈಯಲ್ಲಿ ಅದೃಷ್ಟ ರೇಖೆಯನ್ನು ಹುಡುಕುವ ಬದಲು ದುಡಿಮೆಯ ದಾರಿಯ ಹುಡುಕಬಹುದು. ದುಡಿಮೆಯ ದಾರಿಯ ಹುಡುಕಬಹುದು. ದುಡಿಮೆಯ ದಾರಿ ಹುಡುಕಿದರೆ ಬದುಕು ಬದಲಾಗಬಹುದೆಂದ ನಮ್ಮ ಕೂಡಲ ಸಂಗಮ ದೇವ. ದೇವಾ ದೇವಾ ಎಣ್ಣೆ ಬೆಣ್ಣೆಯ ಋಣವು ಎಣ್ಣೆ ಬೆಣ್ಣೆಯ ಋಣವು ಅನ್ನ ವಸ್ತ್ರದ ಋಣವು. ಹೌದು, ಹೊನ್ನು ಹೆಣ್ಣಿನ ಋಣವು ತೀರಿದ ಕ್ಷಣ ಮಣ್ಣು ಪಾಲೆಂದ ಸರ್ವಜ್ಞ. ಹಿರಿತನದ ಕೇಡವಯ್ಯ. ಪದವಿನ ಕೋಪ ತನ್ನ ಹಿರಿತನದ ಕೇಡವಯ್ಯ. ಮಾನದ ಕಿಚ್ಚು ಮನ ಸುಡುವುದಲ್ಲದೆ. ಹೌದಪ್ಪ, ನರಮನೆ ಸುಡುವುದಂದಾತ ನಮ್ಮ ಸತ್ತ ವೇದಾಂತಂಬಿಗಾರ ಚೌಡಯ್ಯ ನಿಜ ಶರಣ ಶರಣ. ಪ್ರಾಣ ಪತಂಗದ ವಿಷಧಾರ ಕಡಿತ. ಯಾರ್ದಪ್ಪ? ಪ್ರಾಣ ಪತಂಗದ ವಿಷಧಾರ ಕಡಿತ. ಪರಲೋಕದ ದಾರಿ ಹಿಡದು ನಡಿತ. ಪರಲೋಕದ ದಾರಿ ಹಿಡದು ನಡಿತ. ಪತಂಗದ ಅವಿಷಧಾರ ಕಡಿತ. ಪ್ರಾಣ
ಗುರು ಲೋಕಕ್ಕೆ ಮೀರಿ ನಿಲ್ದಿತ್ತು ಅಧ ಗುರು ಲೋಕಕ್ಕೆ ಇದು ಮೀರಿತ್ತು ಆರು ವರ್ಣದ ಪತಂಗಿದು ಇತ್ತು ಆರು ವರ್ಗದ ಪತಂಗಿದು ಇತ್ತು ಪರ ಲೋಕದ ದಾರಿ ಹಿಡಿದು ನಡಿತು ಪರ ಲೋಕದ ದಾರಿ ಹಿಡಿದು ನಡಿತು ಪತಂಗದ ಅವಿಷಧಾರ ಕಡಿತು ಪ್ರಾಣ ಪತಂಗದ ಅವಿಷಧಾರ ಕಡಿತು ಪರ ಲೋಕದ ದಾರಿ ಹಿಡಿದು ನಡಿತು ಪರ ಲೋಕದ ದಾರಿ ಹಿಡಿದು ನಡಿತು ಆರು ಓಣಿಯ ತಿರುಗಿ ತಿರುಗಿದು ಬಂತು ಆರು ಓಣಿ ಇದು ತಿರುಗಿ ತಿರುಗಿ ಬಂತು ಆರು ಓಣಿಯ ತಿರುಗಿ ತಿರುಗಿ ಬಂತು ಆರು ಮೂರು ಒಂಬತ್ತಕ್ಕೆ ಹೊರಳಿ ನೋಡಿತು ಆರು ಮೂರು ಒಂಬತ್ತಕ್ಕೆ ಹೊರಳಿ ನೋಡಿತು ತನ್ನ ತನುವಿನ ನೆರಳಿನೊಳಗ ಕುಳಿತಿತು ಅನ್ನ ತನುವಿನೊಳಗೆ ತಾ ಕುಳಿತು ತನ್ನ ತನುವಿನೊಳಗೆ ತಾನೇ ಕುಳಿತಿತು ಪರ ಲೋಕದ ದಾರಿ ಹಿಡಿದು ನಡಿತು ಪರ ಲೋಕದ ದಾರಿ ಹಿಡಿದು ನಡಿತು ಪ್ರಾಣ ಪತಂಗದ ಅವಿಷಧಾರ ಕಡಿತು ಪ್ರಾಣ ಪತಂಗದ ಅವಿಷಧಾರ ಕಡಿತು ಪರ ಲೋಕದ ದಾರಿ ಹಿಡಿದು ನಡಿತ ಪರ ಲೋಕದ ದಾರಿ ಹಿಡಿದು ನಡೆದ ಗಾಳಿ ಬಿಟ್ಟಾಗ ಪತಂಗ ಮೇಲೆ ಏರಿತು ಗಾಳಿ ಬಿಟ್ಟಾಗ ಪತಂಗ ಮೇಲೆ ಕೇರಿತು ಬಿಟ್ಟಾಗ ಪತಂಗ ಮೇಲೆ ಏರಿತು ಅದು ದೊಡ್ಡ ಗಿಡಕ್ಕೆ ಹೋಗಿ ಸಿಕ್ಕು ಹರಿತು ಅದು ದೊಡ್ಡ ಗಿಡಕ್ಕೆ ಸಿಕ್ಕು ಹರಿತು ತನ್ನ ಪರಸು ದೇಹ ಮನಿ ಒಳಗ ಕುಳಿತಿತು ತನ್ನ ಪರುಸು ದೇಹದ ಮನಿಯೊಳಗೆ ಕುಳಿತು ತನ್ನ ಪರಸು ದೇಹ ಮನಿ ಒಳಗ ಕುಳಿತಿತು ಪ್ರಾಣ ಪತಂಗದ ವಿಷಧಾರ ಕಡಿತು ಪರಲೋಕದ ದಾರಿ ಹಿಡಿದು ನಡಿತು ಪ್ರಾಣ ಪತಂಗದ ವಿಷಧಾರ ಕಡಿತ ಪ್ರಾಣ ಪತಂಗದ ವಿಷಧಾರ ಕಡಿತ ಪರಲೋಕದ ದಾರಿ ಹಿಡಿದು ನಡಿತ ಪರಲೋಕದ ದಾರಿ ಹಿಡಿದು ನಡಿತ 100 ವರುಷದ ಪತಂಗ ಇದು ಇತ್ತು 100 ವರುಷದ ಪತಂಗ ಇತ್ತು ವರ್ಷದ ಪತಂಗಿದು ಇತ್ತು ಇದು ಮಂದಿ ಮಕ್ಕಳಿಗೆಲ್ಲ ಮೀರಿತ ತಮ್ಮ ಏನಾಗಿದೆಪ್ಪ ಇದು ಇದು ಮಾನವನ ಶರೀರ ಹೌದಪ್ಪ ಭಗವಂತ ಕೊಟ್ಟದ್ದು 100 ವರ್ಷ ಆಯುಷ್ಯ ಇದಕ್ಕೆ ಹೌದು ಇದ್ರಾಗ ಏನಾಗ್ಯದ ತಮ್ಮ ಗೊತ್ತದೇನು ಏನಾಗ್ಯದ್ರಿ ಸರ ನಾವು ನೀವೆಲ್ಲ ಕೂಡಿ ಬಹಳ ಮರುವಿಗೆ ಬಿದ್ದಿದೆವು ಹೌದು ಹ್ಯಾಂಗ ಬಿದ್ದಿದೆಪ್ಪ ಅಂತ ಕೇಳಿದ್ರ ಹ್ಯಾಂಗ್ರಿ ಸರ ನಾವು ತಿಳ್ಕೊಂಡಿದ್ದೇವೆ ಏನಂತ ಹೇಳಿ ಏನಂತ ನಮಗೊಂದು 100 ವರ್ಷ ಆಯುಷ್ಯ ಆದ ಹೌದಪ್ಪ ಇದ್ರಾಗ ಏನಾಗ್ಯದ ತಮ್ಮ ಗೊತ್ತೇನು ಏನಾಗ್ಯದ್ರಿ ಸರ
50 ವರ್ಷ ಬರೀ ನಿದ್ದಿ ಗಂಡಗೆ ಹೋಗ್ಯದ ನಮ್ಮದು. ಏನು 50 ವರ್ಷ ನಿದ್ದಿ ಗಂಡಗೆ ಹೋಗ್ಯದಂತ ಮನ್ಕೊಂಡಲ್ಲೇ 50 ವರ್ಷ ಹೋಗ್ಯದ. ಏನು ಈ ಮಾನವ ಜನ್ಮಕ್ಕೆ ಟೋಟಲ್ 100 ವರ್ಷ. 100 ವರ್ಷ ಆಯುಷ್ಯ ಭಗವಂತ ಕೊಟ್ಟದ್ದು. ಅದು ಹಗಲು ರಾತ್ರಿ ಹಿಡದೆ ಅಂತೀರಪ್ಪ. ಹಗಲು ರಾತ್ರಿ ಹಿಡದೆ. ಹೌದು. ಏನೋ ಅದ್ರೊಳಗ 50 ವರ್ಷ ಬರೀ ನಿದ್ದಿ ಗಣ್ಣಾಗೆ ಮಕ್ಕೊಂಡೇ ಹೋಗ್ಯದ. 50 ವರ್ಷ ನಿದ್ದಿ ಗಣ್ಣಾಗ ಹೋಗ್ಯದ. ಹೌದಪ್ಪ. 25 ವರ್ಷ ಎದ್ರಾಗ ಹೋಗ್ಯದ್ರಿಪ್ಪ. ಬಾಲ್ಯದಿಂದ ನಮಗದ ಮದುವೆ ಆಗತಕ್ಕ. ಹೌದು. ಮದುವೆ ಮಾಡಕೊಂಡ ನಾವು ಇಲ್ಲಿಗೆ ಬರ್ಲಿಕ್ಕೆ 25 ವರ್ಷ ಹೋಗ್ಯದ. ಹೌದಪ್ಪ. ಏನೋ 25 ಉಳಿತು. ನಮ್ಮ ಆಯುಷ್ಯನೇ 25 ವರ್ಷ ತಮ್ಮ. ಹೌದಪ್ಪ. ನಂದು 100 ವರ್ಷ ಆಯುಷ್ಯ ದಿನ ಬಹಳ ದಿನ ಬದುಕಿದ್ದ ತಕ್ಷಣ ನಾವೆಲ್ಲ ಮಾತಾಡ್ಲಕತ್ತಿದ್ದೆವು. ಹೌದಪ್ಪ. ಅದ್ರಾಗೆ ಏನೇನೋ ಆಗ್ತಾವ. ಹೌದಪ್ಪ. ನಿಮ್ಮಂತ ಕುರ್ಸಲಗಳು ಯಾರಿಗಾರ ಗಾಡಿ ನೀವರ ಸಹಿತೀರಿ, ಅವ್ರಿಗಾರ ಕೊಲ್ತೀರಿ. ಹೌದಪ್ಪ. ಹೀಗಾಗಿ ಏನಾಗ್ತದಪ್ಪ, ನಾವು ಆಯುಷ್ಯ ನಮ್ದು ಎಷ್ಟದಪ್ಪ ಅಂದ್ರ ಹೌದು 15-20 ವರ್ಷ ನಾವು ಆಯುಷ್ಯ ಮಾಡ್ತೇವೆ. ಏನೋ ಅಷ್ಟೇ ಬದುಕ್ತೇವೆ ಅಂತೀರಪ್ಪ. ಅದಕ್ಕ ಏನಾಗ್ತದ, ಏನ್ ಹೇಳ್ತಾರ ಕವಿಗಳು? 600 ವರ್ಷದ ಪತಂಗ ಇದು, 600 ವರ್ಷದ ಪತಂಗ ಇದು, 600 ವರ್ಷದ ಪತಂಗಿದು ಇತ್ತ. ಅದು ಮನೆ ಮಕ್ಕಳಿಗೆಲ್ಲ ನೀರಿತ. ಅದು ಮಂದಿ ಮಕ್ಕಳಿಗೆಲ್ಲ ನೀರಿತ. ಪಟ್ಟ ಗಿಡಿ ಪತಂಗ ಇದು ನಡೀತ. ಪಟ್ಟ ಗಿಡಿ ಪತಂಗ ಇದು ನಡೀತ. ಏನಂತಾರಪ್ಪ ಕವಿಗಳು? ಇದು ನೋಡಿ ಹಿಂಗ ಆತದ ಕಾಕನವ ಗೊತ್ತೇ ಇಲ್ಲ. ಹೌದಪ್ಪ. ಇದಕ್ಕೆ ಒಟ್ಟ ಪತ್ತೆ ಇಲ್ಲ. ಹೌದು. ಟೈಮ್ ಇಲ್ಲ, ಟೇಬಲ್ ಇಲ್ಲ. ಹೌದು. ಯಾವಾಗ ಹೋಗ್ತದ ಇದು ಶರೀರ ಗೊತ್ತಿಲ್ಲ. ಏನೋ ಎಲ್ಲಿದ್ ಬಂದಾದ ಎಲ್ಲಿದಿಲ್ಲ ಅನ್ನೋಂಥದ್ದು ಬಿ ಗೊತ್ತಿಲ್ಲ. ಏನೂ ಗೊತ್ತಿಲ್ಲ. ಹೌದಪ್ಪ. ಇನ್ನ ನಮಗ್ ಬಹಳ ದಿನ ಇರ್ತಿದಪ್ಪ. ನಮ್ಮ ಕಾಕ ಬಹಳ ವ್ಯವಸ್ಥೆ ಮಾಡಿದೆವು. ಹೌದಪ್ಪ. ಕಾಕ ಇವತ್ತು ಸಹಿತ ನನ್ನಂತದೇ ಯಾರಿಗೂ ಗುರುತಿದ್ದಿತ್ತಿಲ್ಲ. ಹೌದ್. ಏನಂತಾರ ಕವಿಗಳು? ಏನಂತಾರಪ್ಪ? ಇದು ಕೊಟ್ಟ ಟೈಮ್ ಇಲ್ಲ. ಹೌದು. ಪತ್ತಗೇಡಿ ಇದ್ದಾಗಪ್ಲೆ. ಹೌದು. ಪತ್ತಗೇಡಿ ಪತಂಗ ಅಧ್ಯಕ್ಷರ ಏನು ಹಾರ್ತಲ್ಲ, ಸಣ್ಣ ಬಾಳ ಆಡ್ತಾವಲ್ಲ. ಹೌದು. ದಾರ ಬಿಟ್ಟ ಮ್ಯಾಗ. ಹೌದ್. ಯಾವಾಗ ದಾರ ಕಡಿತದ, ಹೌದು, ಅದ ಪತಂಗ ಮ್ಯಾಗಿನ ಮ್ಯಾಗೆ. ಅದು ಎಲ್ಲಿ ಹೋಗ್ತದಂತದ್ದು ಬಿ ಸಿಗಂಗಿಲ್ಲ, ಗೊತ್ತಿಲ್ಲ. ಅದಕ್ಕೆ ಕವಿಗಳು ಹೇಳ್ತಾರ, ಪತ್ತಗೇಡಿ ಪತಂಗ ಇದು ನಡೀತ. ಗೇಡಿ ಪತಂಗ ಇದು ನಡೀತ. ಪರಲೋಕದ ದಾರಿ ಹಿಡಿದು ನಡೀತ. ಪರಲೋಕದ ದಾರಿ ಹಿಡಿದು ನಡೀತ. ಪತಂಗದ ಅವಿಷದಾರ ಕಡಿತ. ಪ್ರಾಣ ಪತಂಗದ ಅವಿಷದಾರ ಕಡಿತ. ಪರಲೋಕದ ದಾರಿ ಹಿಡಿದು ನಡೀತ. ಪರಲೋಕದ ದಾರಿ ಹಿಡಿದು ನಡೀತ. ಧರೆಯೊಳು ಸಾವಳಗಿ ಎಲ್ಲಿ ಇದು ತಡಿತ. ಧರೆಯೊಳು ಸಾವಳಗಿ ಎಲ್ಲಿ ಇದು ತಡಿತ. ಸಾವಳಗಿ ಎಲ್ಲಿ ಇದು ತಡಿತ. ಗುರು ಶಿವಲಿಂಗಯ್ಯನ ಪಾದ ಹಿಡಿತ. ಗುರು ಶಿವಲಿಂಗಯ್ಯನ ಪಾದ ಹಿಡಿತ. ಇದು ಮಾಡಿದ ಮಮ್ಮದ ಕವಿಯ. ಮಮ್ಮದ ಮಾಡಿದ ಈ ಕವಿಯ. ಇದು ಮಾಡಿದ ಮಮ್ಮದ ಕವಿಯ. ಪರಲೋಕದ ದಾರಿ ಹಿಡಿದು ನಡೀತ. ಪರಲೋಕದ ದಾರಿ ಹಿಡಿದು ನಡೀತ. ರಂಗನ